ಇಂಡಿ ತಾಲೂಕಿನ ದನಶೆಟ್ಟಿ ತಾಂಡ ರಸ್ತೆ ಅವ್ಯವಸ್ಥೆ, ಸಾರ್ವಜನಿಕರ ಆಕ್ರೋಶ. ಇಂಡಿ ತಾಲೂಕಿನಿಂದ ದನಶೆಟ್ಟಿ ತಾಂಡಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಸಾರ್ವಜನಿಕರು ಹಾಗೂ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸ್ಥಳೀಯರ ಆರೋಪದಂತೆ ಕಳೆದ 10 ರಿಂದ 15 ವರ್ಷಗಳಿಂದ ಈ ರಸ್ತೆ ದುರಸ್ತಿಗೆ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ. ಮಳೆ ಬಂದರೆ ರಸ್ತೆ ಕೆಸರಿನ ಗುಂಡಿಗಳಾಗಿ ಮಾರ್ಪಡುತ್ತಿದ್ದು, ವಾಹನ ಸಂಚಾರ ದುಸ್ತರವಾಗಿದೆ. ರೈತರಿಗೆ ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ತೊಂದರೆ ಉಂಟಾಗುತ್ತಿದ್ದು, ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಗರ್ಭಿಣಿಯರು ಸೇರಿದಂತೆ ಪ್ರತಿದಿನ ಸಂಚರಿಸುವ ಜನರು ಅಪಾಯದ ನಡುವೆ ಪ್ರಯಾಣಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಮಸ್ಯೆಗೆ ಇನ್ನೂ ಪರಿಹಾರ ದೊರೆತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಆಗ್ರಹ, ದನಶೆಟ್ಟಿ ತಾಂಡ ಸಂಪರ್ಕ ರಸ್ತೆಯನ್ನು ತಕ್ಷಣ ದುರಸ್ತಿ ಮಾಡಿ ಗುಣಮಟ್ಟದ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರ ಸುನಿಲ್ ಕೋಳಿ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಆಗ್ರಹ ಮಾಡಿದರು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ಮತ್ತ ತಹಶೀಲ್ದಾರ್ ಸಾಹೇಬ್ರಲ್ಲಿ, ಚೀಫ್ ಆಫೀಸರ್ ಅಲ್ಲಿ ಇದ್ರ ಬಗ್ಗೆ ಏನು ಸ್ಕೂಲ್ ಮಾಡ್ತೇವಂತಾರೆ. ಇಟ್ಟು ನೀರಾಗ ಮುಣಿಗ್ ಹೋಗಿದೇವ್ರಿ. ಆಚೆ ಕಡೆ ಎಲ್ಲಾರು ಊರು ತುಂಬಾ ಮಂದಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಅಂದ್ರ ಬಿ ಮಳಿ ಬಂದು ನೋಡಿಲ್ರಿ. ಅವ್ರು ರಗಡ್ ಮಾಡಿದೇವ್ರಿ. ಎಲ್ಲಾರು ಊರ್ ಮಂದಿ ಹೋಗಿ ಮಾಡಿದೇವ್ರಿ. ಯಾರು ಏನು ಮಾಡಿಲ್ರಿ. ಇದು ಬಾಳ ದಿನ ಐತ್ರಿ. ಒಂದು ಇಷ್ಟಪಡ್ತೀರಿ ಈಗ ಸದ್ಯ ನಮಗ್ ರೋಡ್ ಆಗ್ಬೇಕ್ರಿ. ಸಮಸ್ಯೆ ಆಗತ್ತಲ್ರಿ. ಪ್ರೈವೇಟ್ ಸ್ಕೂಲಲ್ಲಿ ಹಾಕಿದ್ವಿ ನಾವೇ. ಈಗ ಹಾಕಿವಂತಂದ್ರೆ ಒಂದೊಂದ್ ತಿಂಗಳು ಈಗ ಸ್ಕೂಲಲ್ಲಿ ಮನೇಲಿ ಇರ್ತಾರೆ. ಶಾಸಕರು, ಸಚಿವ ಸ್ಥಾನ ಮೇಡಮ್ ಸಮಸ್ಯೆ ಇದ್ರ ಬಗ್ಗೆ ಏನು ಕ್ರಮ ಇದ್ರ ಬಗ್ಗೆ ನಾವು ಭಾಳ ಸಾರಿ ಚರ್ಚೆ ಮಾಡಿದೀವಿ ರೀ. ಅಂದ್ರೂ ಯಾರು ದಾದ ಮಾಡಲ್ರಿ. MLA ಇದು ಹೇಳುತ್ತಿದ್ದು ನಾವು 10-12 ವರ್ಷ ಆಯ್ತು ರೀ. ರನ್ನಿಂಗ್ ಅವ್ರಿಗೆ ಮನವಿನೂ ಕೊಟ್ಟೇವ್ರಿ. ಅಂದ್ರೂ ನಾವು ಮಾಡ್ತೇವೆ ಮುಂದೆ ಹಾಕೋದು ಬರ್ತಾರೆ. ಈ ರೋಡಿನ ವ್ಯವಸ್ಥೆ ಇಲ್ರಿ. ಮತ್ತು ಹಳ ಬರ್ತದ್ರಿ. ಹಳ ಅಂದ್ರೂ ನಮ್ಗೆ ಈಚೆಗೆ ಹಚ್ಚಿ ಹೋಗ್ಬೇಕಂದ್ರೂ ಯಾವ ಇದು ಅಂದ್ರೆ ಸಮಸ್ಯೆ ಅಂದ್ರೆ ನಮ್ಗೆ ಅಂಬುಲೆನ್ಸ್ ಹೋಗಕ್ಕ ಮತ್ತು ಅದು ಯಾರು ಆರಾಮ್ ತಪ್ಪಂದ್ರೆ ಅದ್ ಕಡೆ ಹ್ಯಾಂಗೆ ಹೋಗ್ಬೇಕು ನೀವೇ ವಿಚಾರ ಮಾಡಿ. ಯಾವುದೇ ರೀತಿ ಸೌಲಭ್ಯ ಇಲ್ಲ, ಸವಲತ್ತುಗಳು ಇಲ್ರಿ. ಯಾವ ಸವಲತ್ತು ಇಲ್ರಿ. ಈಗ ಆದ್ರೂ ಪೇಷಂಟ್ ಹೋಗ್ಬೇಕಾದ್ರೂ ಒಂದು ಸೆಕೆಂಡ್ ರೋಡ್ ಇಲ್ರಿ. ಅಂದ್ರೂ 60 ತಾಸು ಹತ್ತದ್ರಿ ಹೋಗಾಗ ಇಂಡಿಗೆ ಅಂತ ರೋಡ್ ಆಗ್ಯದ್ರಿ. ಶಾಸಕರು ಅವ್ರಿಗೆ ಹೇಳಿದೇವ್ರಿ. ಇಲ್ಲಿ ಬಂದ್ ಕೇಸಿ ಅವರು ನಾವು ರೋಡ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಬಂದ್ ಕೇಸಿ ಹೋಗ್ಯಾರಿ. ಅದ್ರೂ ಅವ್ರು 5 ವರ್ಷ ಆಯ್ತ್ರಿ. ಈಗ ಹಿಂದಿನ ಸಾರಿ ಹೇಳಿದ್ರಿ ಮಾತು. ಅಂದ್ರೂ ಮಾಡಿಲ್ರಿ ಅವರು. ಚೀಫ್ ಆಫೀಸರ್ ಮನವಿ ಕೊಟ್ಟಿದೇವ್ರಿ. ತಹಸೀಲ್ದಾರ್ ಒಟ್ಟು ಮನವಿ ಕೊಟ್ಟಿದೇವ್ರಿ. ಅವ್ರನ್ನ ಯಾರು ವಿಚಾರ ಮಾಡಲ್ಲ. ಕೇರ್ ಮಾಡಲ್ಲ ರೀ. ಈ ಸ್ಕೂಲಿಗೆ ಹುಡುಗರು ಹ್ಯಾಗ ಹೋಗ್ಬೇಕ್ರಿ. ಅದು ಹಳ ಬಂದ್ರೆ 2 ತಿಂಗಳು ಹುಡುಗರು ಮನೆಯಾಗ ಇರ್ಬೇಕು. ನಮಸ್ಕಾರ ಬಂಧುಗಳೇ, ನಾನು ಈಗ ಇಂಡಿ ತಾಲೂಕಿನ ಹಳೆ ಸಂಘ ರೋಡ್ ದನಶೆಟ್ಟಿ ತಾಂಡದಲ್ಲಿ ಇದ್ದೀನಿ. ಇಲ್ಲಿ ಏನು ಸಮಸ್ಯೆ ಇದೆ ಅದಪ್ಪ ಅಂದ್ರೆ, ಇಲ್ಲಿ ದನಶೆಟ್ಟಿ ತಾಂಡ ರೋಡ್ ಪೂರ್ತಿ ಖರಾಬಾಗ್ಯದ. ಇಲ್ಲಿ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಮತ್ತು ಈ ರೋಡಿಗೆ 12 ವರ್ಷ ರೋಡ್ ಪ್ರಾಚುರ್ಯವಾಗಿಲ್ಲ, ರೋಡ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಮೆಂಬರ್ಗಳಲ್ಲಿ ಮತ್ತು ಶಾಸಕರಲ್ಲಿ, ಚೀಫ್ ಆಫೀಸರಲ್ಲಿ, ತಹಶೀಲ್ದಾರ್, ಎಸಿ ಸಾಹೇಬರಲ್ಲಿ ಎಲ್ಲರಿಗೆ ಮನವಿ ಕೊಟ್ಟರೆ ಇದ್ರ ಬದಲು ಯಾರೂ ಈ ರೋಡಿನ ಕೆಲಸ ಮಾಡಿಲ್ಲ. ಈ ರೀತಿ 12 ವರ್ಷ ಸಮಸ್ಯೆ ಇರುತ್ತೆ. ಇವತ್ತು ನಾವು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಇಲ್ಲಿ ತಾಂಡಕ್ಕೆ ವಿಸಿಟ್ ಮಾಡಿದ್ದೆವು. ನಾವು ನಮ್ಮ ಸಂಘಟನೆಯನ್ನು ಒಟ್ಟಿಗೆ ವಿಸಿಟ್ ಮಾಡಿದ್ದೆವು. ಇಲ್ಲಿ ಸಮಸ್ಯೆ ಜನರಿಗೆ ಕೇಳಿ ನೋಡಿದೆವು. ಇಲ್ಲಿ 12 ವರ್ಷದ ಸಮಸ್ಯೆ ಅಂತ ಹೇಳ್ತಾರೆ. ಮತ್ತು ದಯಮಾಡಿ ನಮ್ಮ ಸಂಘಟನೆ ವತಿಯಿಂದ ನಾವು ಈ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ವಿನಂತಿ ಮಾಡೋಣ.